सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಶ್ರೀ ಸತೀಶಣ್ಣನವರಿಗೆ ನಮಸ್ಕಾರಗಳು. ಸತೀಶಣ್ಣ, ವಿ ವೆಲ್ಕಮ್ ಯು ಫಾರ್ ಟುಡೇಸ್ ಸತ್ಸಂಗ್. ನಮಸ್ಕಾರ. ಪ್ಲೀಸ್ ಪ್ರೊಸೀಡ್. ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಸೂಚನೆ, ನೀವು ನಿಮ್ಮ ಪ್ರಶ್ನೆಯನ್ನು ಚಾಟ್ ಮೂಲಕ ತಿಳಿಸಬಹುದು, ಟೈಪ್ ಮಾಡಿ. ಸೆಕೆಂಡ್ ಆಪ್ಷನ್, ನೀವು ಗ್ಯಾಲರಿ ಮೋಡ್ನಲ್ಲಿ ವಿಡಿಯೋ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದ್ರೆ ಪ್ರಶ್ನೆಯನ್ನು ಕೇಳಬಹುದು. ಮತ್ತು ವಿಡಿಯೋ ಆನ್ ಮಾಡದೆ ರಿಯಾಕ್ಷನ್ನಲ್ಲಿ ಹ್ಯಾಂಡ್ ರೈಸ್ ಅನ್ನೋ ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಜಯಲಕ್ಷ್ಮಿ ಅಕ್ಕ, ನೀವು ಮಾತಾಡ್ಬೋದು. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಅಣ್ಣ, ಈ ಆಷಾಢ ಮಾಸದಲ್ಲಿ ಆದಿಶಕ್ತಿಗೆ ಏನಕ್ಕೆ ಅಷ್ಟೊಂದು ಪೂಜೆ ಮಾಡ್ತಾರೆ, ಏನು ತುಂಬಾ ಇಂಪಾರ್ಟೆಂಟ್ ಅಂತ ಕೇಳ್ಬೇಕಿತ್ತಣ್ಣ. ಆಷಾಢ ಮಾಸ ದೇವಿಗಂತಲ್ಲ, ಎಲ್ಲರಿಗೂ ಅದು ಶ್ರೇಷ್ಠ. ಇಟ್ಸ್ ಎ ಸ್ಪಿರಿಚುವಲ್ ಮಂತ್ ಅಂತ. ಬಟ್ ಜನರಲಿ ಇನ್ ತಮಿಳ್ನಾಡು ದೇ ಯೂಸ್ ಇಟ್ ಅಸ್ ದೇವಿ ಆರಾಧನೆಗೆ ಮಾಡ್ತಾರೆ. ಆಷಾಢದಲ್ಲಿ ಅವ್ರು ಆಡಿ ಮಾಸ ಅಂತ ಹೇಳ್ತಾರೆ. ಪ್ರಾಮುಖ್ಯ ತಾಯಿಗೆ ಕೊಡ್ತಾರೆ.
4 ಶುಕ್ರವಾರ ತುಂಬಾ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ ದೇವಿಗೆ. ಅಷ್ಟೇ ನಮ್ಮ ಆ, ಅಣ್ಣ, ಮತ್ತೆ ನಾಳೆ ಏಕಾದಶಿ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಏಕಾದಶಿ ಎಲ್ಲ ಏಕಾದಶಿ ಶ್ರೇಷ್ಠಮ್ಮ. ಅದ್ರಲ್ಲಿ ಏನು ಅದು ಅವ್ರವ್ರು ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಯಾರು ಏಕಾದಶಿ ಆಚರಿಸ್ತಾರೋ ಆ ತಿಥಿನಿಂದ ಅವ್ರು ಉಪವಾಸ ಇರ್ಬೇಕು. ರಾಧೆ ರಾಧೆ ಅಂತ ಸ್ಮರಣೆ ಮಾಡ್ಬೇಕು. ಶ್ರೀ ಕೃಷ್ಣನ ಧ್ಯಾನ ಮಾಡ್ಬೇಕು ನಿರಂತರ. ಬೇರೆ ಯಾವ ತರ ಮೆಟೀರಿಯಲ್ ಆಕ್ಟಿವಿಟೀಸ್ ಇಟ್ಕೋಬಾರ್ದು. ದ್ವಾದಶಿ ತಿಥಿ ಯಾವಾಗ ಶುರು ಆಗ್ತದೋ ಆವಾಗ ಒಂದು ತುಳಸಿ ಚೀಲ ತಗೊಂಡು ಆ ಉಪವಾಸ ಬಿಡ್ಬೇಕು. ಸರಿ ಫಾಲೋ ದ ವ್ರತ. ಹೀಗೆ ಏನು ಶ್ರೀಮನ್ ನಾರಾಯಣ ಅವರು ನಿದ್ದೆಗೆ ಜಾರ್ತಾರೆ. ಸೊ ಇದು ಅದೇನೋ ಎಂದು ಹೇಳಿದ್ರು ಅಣ್ಣ, ಅಂದ್ರೆ ನಿದ್ದೆಗೆ ಹೋಗುವಂತ ಏಕಾದಶಿ. ಸೊ ಅದ್ರಿಂದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಿಜಾನ? ಅಮ್ಮ ಅದೆಲ್ಲ ಆ ತರ ಎಲ್ಲ ಯಾವ್ದು ಇಲ್ಲಮ್ಮ. ಎಲ್ಲ ಏಕಾದಶಿ ಸೇಮ್. ನಿಮ್ ಮನಸ್ಸೇ ಕಾರಣ. ನಿಮ್ ಮನಸ್ಸಿನಿಂದ ಪರಿಪೂರ್ಣವಾಗಿ ಆ ಏಕಾದಶಿನ ನೀವು ಆಚರಿಸಿದ್ರೆ ನಿಮ್ಗೆ ಆ ಒಂದು ಫಲ ಸಿಗ್ತದಮ್ಮ. ಅದೇ ನಾಳೆ ಮಾಡ್ಬೇಕು ಅಂತಿದ್ದೀನಿ ಅಣ್ಣ ಏಕಾದಶಿ. ಸೊ ಮಾಡಿ, ಅದಕ್ಕೆ ಏನು ತೊಂದ್ರೆ ಇಲ್ಲ, ಮಾಡಿ. ಎಲ್ಲ ಏಕಾದಶಿ ಅವನು ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ಅವನ ಸ್ಮರಣೆ ಮಾಡಿ, ಅದೇ ಸಾಕು. ಅವನ್ ನಿದ್ರೆ ಮಾಡ್ತಾನೋ ಅವನ್ ಇದು ಇರ್ತಾನೋ, ಅವನು ಭಗವಂತ. ಅವನು ನಿಶ್ಚಲ, ನಿರ್ಗುಣ, ನಿರುಪಮ. ಅವನಿಗೆ ಯಾವುದು ಅಂಟಲ್ಲಮ್ಮ. ಅವನೆಲ್ಲವೂ ಅವನೇ, ಅವನ್ ಯಾವುದು ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿದ್ರೆ ಇದೆಲ್ಲ ನಿಮ್ ಕಲ್ಪನೆಗಳು. ಈ ನಮ್ಮ ಭೂಲೋಕದಲ್ಲಿ ನಾವುಗಳು ಕಲ್ಪನೆ ಮಾಡ್ಕೊಂಡು ಅವ್ನ್ ನಿದ್ರೆ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಅಲ್ಲ. ಅವರೆಲ್ಲ ಬಿಯಾಂಡ್ ಆಲ್ ದಿಸ್ ಥಿಂಗ್ಸ್ ಭಗವಂತ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದು ಸಿಂಪಲ್ ಇಟ್ ಇಸ್. ಅವ್ನ್ ಯಾಕೆ ನಿದ್ರೆ ಮಾಡ್ಬೇಕಮ್ಮ? ಯೋಗ ನಿದ್ರೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಸುಮ್ನೆ, ಅದೆಲ್ಲ ಏನಿಲ್ಲ, ಮಾತರ ಇಲ್ಲ. ಮಾಡಿ, ಒಳ್ಳೇದು. ಫಸ್ಟ್ ಮತ್ತೆ ರಾಧೆನ ಸ್ಮರಣೆ, ನಾಳೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ತಕೊಳ್ಳಿ. ಗುರು ಅಮರ ಅವರು, ಅತ್ರಿ ಮಹರ್ಷಿದು, ಈ ಗಣೇಶಂದು, ನಿಮ್ಮ ಮನೆ ದೇವರು ರಾಧೆನ ಸ್ಮರಣೆ ಮಾಡಿ. ಆಮೇಲೆ ಶ್ರೀ ಕೃಷ್ಣನ ಸ್ಮರಣೆ ಮಾಡಿ. ಅಪ್ಪ, ಈ ಏಕಾದಶಿ ವ್ರತ ಆಚರಿಸ್ತಾ ಇದ್ದೀನಿ, ನಿಮ್ಮ ಒಂದು ಅನುಗ್ರಹ ಪರಿಪೂರ್ಣವಾಗಿರ್ಲಿ ಅಂತ ಹೃದಯಪೂರ್ವಕ ಫಾಲೋ ಮಾಡಿ. ಖಂಡಿತ ಅಣ್ಣ. ನಮಸ್ಕಾರ. ಮತ್ತೆ ನಾಳೆ ಮತ್ತೆ ನೀವು ಜಾಗೃತಿ ಆಗಿರಿ. ನೀವು ಇದ್ರೆ ಮಾಡ್ಬೇಡಿ ಏಕಾದಶಿ ದಿವಸ. ಅವನು ಅರ್ಥ ಇಲ್ಲ ಆಯ್ತಾ? ಅಣ್ಣ. ಇದು ಅಣ್ಣನು ನಮ್ಮ ಭಾಗವತ ಸಪ್ತಾಹ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿ ನಾಳೆ ಶುರು ಮಾಡಿ, ಒಳ್ಳೇದು, ನಿಮ್ಗೆ ತುಂಬಾ ಹೇಳ್ಬೇಕು ಒಳ್ಳೇದು. ಅನ್ನಿಸ್ತು. ಇವತ್ತು ಸಾಯಂಕಾಲ ಏಕಾದಶಿ ಶುರು ಆಗಿದೆ. ಆಕ್ಚುಲ್ ಆಗಿ ನಾಳೆ ಬೆಳಗ್ಗೆ ಸೂರ್ಯೋದಯ ತಿಥಿ ಇದೆ. 3:30 ಶುರು ಮಾಡ್ಬೋದು. ನಾಳೆ ಎಲ್ಲ ಮಾಡಿದಾರಣ್ಣ ಮಾಡಕ್ಕೆ. ಸಾಕಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನಾಳೆಯಿಂದ ಶುರು ಮಾಡ್ತಾರೆ ಅಂತ. ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರಿನಾ? ಶ್ರೀ ಕೃಷ್ಣ ಅರ್ಪಣೆ ಮಸ್ತು. ನಮಸ್ತೆ. ಕೃಷ್ಣ ಅರ್ಪಣೆ. ಧನ್ಯವಾದಗಳು ಅಣ್ಣ. ಇನ್ನು ಲಾಸ್ಟ್ ವೀಕ್ ಇಂದ 2 ಕ್ವೆಶನ್ಸ್ ಬಾಕಿ ಇದೆ. ಹೇಳಿಪ್ಪ. ನಮಸ್ತೆ ಸತೀಶ್ ಅಣ್ಣ. ವೈ ಡು ಪೀಪಲ್ ಗೆಟ್ ಕ್ರಾನಿಕ್ ಡಿಸೀಸ್ ಈವನ್ ಆಫ್ಟರ್ ಬೀಯಿಂಗ್ ಗುಡ್? Due to the past karmas, they have incurred their karmas in such a way they have harmed or hurt others. So that has come down as chronic disease in this birth, even though they are good. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ. 2406 will Kali effect increase until then or reduce? ಇಲ್ಲ, ಏನು Will Kali effect increase until then or reduce? Kali effect is already over on 14th April 1974. ಏನೋ ಸ್ವಲ್ಪ ಇರೋದು it is now having effect. It will be over in another 20 to 25 years. Then the full Satyuga effect will take over that. ಅಷ್ಟ ತನಕ ಇರಲ್ಲ ಕಲಿ ಎಫೆಕ್ಟ್. By the time he comes 2042, the Kali effect would have gone and the Satyuga effect would have taken over completely. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾಟ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕಳಿಸಿ, ಇಲ್ಲ
ರಿಯಾಕ್ಷನ್ನಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಇದೆ, ಅದನ್ನು ಯೂಸ್ ಮಾಡಿ. ಅಣ್ಣ ಯೂಟ್ಯೂಬಿಂದ ಒಂದು ಪ್ರಶ್ನೆಯನ್ನು ತಗೊಂಡೋಣ. ಹ್ಮ್ ಸತೀಶ್ ಅಣ್ಣ, ಮನಿ ಈಸ್ ಇಂಪಾರ್ಟೆಂಟ್ ಆರ್ ಸ್ಪಿರಿಚುವಲ್ ಲೈಫ್ ಈಸ್ ಇಂಪಾರ್ಟೆಂಟ್ ಇನ್ ಟುಡೇಸ್ ವರ್ಲ್ಡ್? ವಿತೌಟ್ ಮನಿ, surviving is very difficult. Due to earning money, it is very difficult to give more time for spiritual life. See, both are important. For the survival of you in this world, money is important. For the practice of spiritualism is important. You have to balance. That is why the buddhi is given to you, how to balance in day-to-day life. Or contentedly for what you require for the day. Not try to hoard for the entire year. For example, you have got a family, you have got a child. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿ ಅಷ್ಟು ಇಟ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಬೇರೆ ತರ ಸಂಪಾದನೆ ಮಾಡೋದು, ಒಂದು ಮನೆ ಒಂದು ಕಾರ್ ಇದ್ರೆ ಸಾಕು, ಅದನ್ನ ಬಿಟ್ಬಿಟ್ಟು ಇನ್ನೊಂದು ಮನೆ ಇನ್ನೊಂದು ಕಾರ್ ತಗೊಳ್ಳೋದು, ಜ್ಯುವೆಲರೀಸ್ ತಗೊಳ್ಳೋದು, ಈ ತರ ಎಲ್ಲ ಅತಿ ಆಸೆ ಇರಬಾರ್ದು, ಗ್ರೀಡ್ ಇರಬಾರ್ದು. ಸೊ ನಿಮ್ಗೆ ಎಷ್ಟು ವಾಂಟ್ ಇದೆಯೋ ಅಷ್ಟರಲ್ಲಿ ಮಾಡ್ಕೊಳ್ಳಿ. ಸ್ಪಿರಿಚುವಲಿಸಮ್ ಪ್ರಾಕ್ಟೀಸ್ ಮಾಡಿ. ಒಂದು ದಿವಸಕ್ಕೆ 24 ನಿಮಿಷ ಶ್ರದ್ಧೆ ಭಕ್ತಿಯಿಂದ ಸಂಪೂರ್ಣವಾಗಿ ಒಂದು ಗುರುನ ಹಿಡ್ಕೊಂಡು ಧ್ಯಾನವನ್ನು ಮಾಡಿ. ಇಷ್ಟು ಮಾಡಿದ್ರೆ ಸಾಕು ಅವರು. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಲೈಕ್ ಸೇಮ್ ಲೈಫ್ ಪಾರ್ಟ್ನರ್ ಕಂಟಿನ್ಯೂ ಇನ್ ಎವ್ರಿ ಲೈಫ್, ಲೈಕ್ ದಟ್ ಅವರ್ ಫಾದರ್ ಆಲ್ಸೋ ರಿಪೀಟ್ ಇನ್ ಎವ್ರಿ ಲೈಫ್. ಲೈಫ್ ಪಾರ್ಟ್ನರ್ No. Father and mother, brothers, sisters, they don't repeat. Only the life partner, it is repeated. ಓಕೆ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಚಾಟ್ನಲ್ಲಿ ಒಂದು ಬಂದಿದೆ ಮೆಸೇಜ್. ಥ್ಯಾಂಕ್ ಯು ಅಣ್ಣ ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಗುರು ಅಮರ ಆನ್ ದ ವೆಬ್ಸೈಟ್. ಎವ್ರಿ ಎಕ್ಸ್ಪೀರಿಯನ್ಸ್ ಯು ಶೇರ್ ಬಿಕಮ್ಸ್ ಅ ವೆಸಲ್ ಫಾರ್ ದ ಡಿವೈನ್ ಬ್ಲೆಸ್ಸಿಂಗ್ಸ್ ಆಫ್ ಗುರು ಅಮರ ಥ್ರೂ ಯುವರ್ ವರ್ಡ್ಸ್. ಶ್ರೀಕೃಷ್ಣ ಅರ್ಪಣಿಸ್ತು. ನಮಸ್ಕಾರ ಅವ್ರಿಗೆ. ಯೂಟ್ಯೂಬಿಂದ ಇನ್ನೊಂದು ಪ್ರಶ್ನೆ ತಗೊಂಡೋಣ. ವರ್ಲ್ಡ್ ಇಸ್ ಫಿಲ್ಮ್ ಥಿಯೇಟರ್, ಹ್ಯೂಮನ್ಸ್ ಆರ್ ಆಕ್ಟರ್ಸ್, ಎವ್ರಿ ಒನ್ ಇಸ್ ಆಕ್ಟಿಂಗ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಬೈ ಪರಬ್ರಹ್ಮ. ಇಲ್ಲ, it is not acting. You are undergoing the karmas for what you have done for so many births. In spite of Parabrahma telling not to go down to earth, you came on your own. You wanted to experience it, but instead of experience to the contentment of the Atma, you are overdid the experience, and hence you are caught in this cycle of birth and death. So you are the one who is cause for everything. Parabrahma has nothing to do with it. He is not the director or a producer. Everything, you are the producer, you are the director, you are the actor, and you are the sufferer for it. Everything, it is you only, you alone have cause for it. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಗುರು ಅಮರ ಅವರು ಆಸ್ಟ್ರಾಲಜಿ ಬಗ್ಗೆ, ಈ ಟುಡೇಸ್ ಲೈಫ್ ಇವಾಗಿನ ಬಗ್ಗೆ ಏನಾದ್ರು ಹೇಳಿದಾರ ಈ ಸಮಯಕ್ಕೆ? ಆಸ್ಟ್ರಾಲಜಿ ಅವರು ಹೇಳಿರೋದು ಜ್ಯೋತಿಷ್ಯ ನಮ್ಗೆ ಹೇಳ್ಕೊಟ್ರು. ಯಾವ ತರ ಹೇಳ್ಕೊಟ್ರು ಅಂದ್ರೆ, ಯು ಶುಡ್ ನಾಟ್ ಗೆಟ್ ಚೀಟೆಡ್ ಬೈ ಅದರ್ಸ್ ಅಷ್ಟೇ ಅವ್ರು ಹೇಳ್ಕೊಟ್ಟಿದ್ರು. ಆ ನಾಲೆಜ್ ಕೊಟ್ಟಿದ್ದಾರೆ, ಅದು ನಾವು ತಿಳ್ಕೊಂಡಿದ್ದೀವಿ. ಬಟ್ ಫ್ಯೂಚರ್ ಏನಾಗ್ತಿದೆ ಆ ತರ ಎಲ್ಲ ಪ್ರಿಡಿಕ್ಷನ್ಸ್ ಎಲ್ಲ ಅವ್ರು ಏನ್ ಕೊಟ್ಟಿಲ್ಲಪ್ಪ ಅವರು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾಟ್ನಲ್ಲಿ ನಿಮ್ಮ ಪ್ರಶ್ನೆ ತಿಳಿಸಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡಿ. ಅಣ್ಣ ಒಂದು ಪ್ರಶ್ನೆ ಬಂದಿದೆ ಚಾಟಲ್ಲಿ. ಸತೀಶ್ ಅಣ್ಣ, ವೆನ್ ವಿ ಡೈ ಇನ್ ಲಾಸ್ಟ್ ಮಿನಿಟ್ ವಿ ರಿಮೆಂಬರ್ ಪರಬ್ರಹ್ಮ. ಇನ್ ಸ್ಪೈಟ್ ಆಫ್ ರಿಮೆಂಬರಿಂಗ್ ಕೃಷ್ಣ ಆರ್ ಶಿವ, ವಿಚ್ ಲೋಕ ವಿಲ್ ವಿ ಗೋ? You will go to Parabrahma Loka, which is the original form. ಧನ್ಯವಾದಗಳು ಅಣ್ಣ.
ಯೂಟ್ಯೂಬ್ ಇಂದ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಹ್ಮ್ If anyone has desire to have coffee with me in this life, if this not happened, then to fulfill this desire, both of us have to take rebirth on earth in next life or not? No, it is not necessary. It is not necessary. It's a casual meeting. You had a coffee. That's all. You forget it. But if you have taken any money from him, you have not given intentionally, then you will have to take another birth to pay back that. ಓಕೆ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಆಪ್ಷನ್ ರಿಯಾಕ್ಷನ್ ಅಲ್ಲಿದೆ, ಇಲ್ಲ ಚಾಟ್ ಯೂಸ್ ಮಾಡಿ. ಚಾಟ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಆಲ್ ಆರ್ ದಶಮ ವಿದ್ಯಾಸ್ ಸೇಮ್ ಸತೀಶ್ ಅಣ್ಣ? Illa, they are all different there. 10 different there. ದಶಮಹಾವಿದ್ಯಾ. They ಧನ್ಯವಾದಗಳು. are different there. ನಾವೀಗ ಗ್ಯಾಲರಿ ಮೋಡಲ್ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡ್ಬೋದು. ಸುನಿಲ್ ಅಣ್ಣ ಮಾತಾಡಿ. ಅಣ್ಣ ನಮಸ್ತೆ. ನಮಸ್ಕಾರ ಸುನೀಲ್, ಹೇಳಿ. ಅಣ್ಣ ಒಂದು ಯಾಕೆ? ಅಣ್ಣ ಕೇಳಿಸ್ತಾ ಇಲ್ಲ? ಹೇಳಿ ಹೇಳಿ. ಕೇಳಿಸ್ತಾ ಕೇಳಿ. ಏನ್ Voice break ಏನ್ ಆಗ್ತಿದೆ. ಕೇಳ್ಬೇಕು? ಇಲ್ಲ, ಸರಿಯಾಗಿದೆಪ್ಪ. ಒಂದು ತಪ್ಪು ನಡೀತಣ. ಒಂದೇ ಒಂದ್ ತಪ್ಪು ಅಲ್ಲ, ಒಂದೇ ಒಂದ್ ತಪ್ಪು ನಮ್ಗೆ ಗೊತ್ತಿಲ್ದಿರ ಒಂದ್ ತಪ್ಪು ಆಯ್ತಣ್ಣ. ಒಂದು 3 ವರ್ಷದಿಂದ ನಾನು ಚಿಕನ್ ಬಿಟ್ಬಿಟ್ಟಿದ್ದೆ. ಚಿಕನ್ ಮಟನ್ ಯಾವ್ದು ಇದು ಮಾಡ್ತಿರ್ಲಿಲ್ಲ. ಹಲೋ, ಹೇಳಿ ಕೇಳಿಸ್ತಾ ಇದೆ, ಹೇಳಿ ಕ್ಲೀನ್ ಆಗಿ. ಇವತ್ತು ಇವಾಗ ಸ್ಯಾಂಡ್ವಿಚ್ ನಮ್ ಮಿಸ್ಸಸ್ ಸ್ಯಾಂಡ್ವಿಚ್ ತಗೊಂಡ್ರು. ಅದು ಚಿಕನ್ ಸ್ಯಾಂಡ್ವಿಚ್ ಗೊತ್ತಿಲ್ಲ ಅಣ್ಣ. ಒಂದ್ ಸ್ವಲ್ಪ ಕೊಟ್ಬಿಟ್ರು, ಬಟ್ ಗೊತ್ತಿಲ್ದಿರ ಅದೊಂದ್ ತಪ್ಪು. ಅದಕ್ಕೆ ಹೇಳೋದು, ಯಾವಾಗ್ಲೂ ಏನೇ ಆಕ್ಷನ್ ಮಾಡಿ ಬಾಡಿ ಮೈಂಡ್ ಇಂಟೆಲೆಕ್ಟ್ ನಲ್ಲಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಅಂತ ಎಷ್ಟ್ ಸತಿ ಹೇಳ್ತೀನಿ. ಸಂಡೇ ಬರ್ತೀರಾ ಮನೋತಿಗೆ, ಬಡ್ಕೊಳ್ತೀನಿ. ಏನೇ ಆಕ್ಷನ್ ಮಾಡಿ ನೀವು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ. ಯಾವಾಗ ಗೊತ್ತಿಲ್ದ್ರೆ ನೀವು ತಿಂದ್ರಿ, ತಿನ್ನಕ್ ಮುಂಚೆ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ತಿಂದಿದ್ರೆ ಆ ಒಂದು ದೋಷ ನಿಮ್ಗೆ ಬರ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ ಸುನೀಲ್? ಪ್ರಶಾಂತ್, ಅವ್ರದ್ದು ಏನೋ ಫ್ರೀಸ್ ಆಗಿದೆ. ಅಣ್ಣ ಸಿಗ್ನಲ್ ಇಶ್ಯೂ ಇರುತ್ತೆ ಅಣ್ಣ. ಅರ್ಥ ಆಯ್ತಲ್ಲ ಅವ್ರಿಗೆ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಅವ್ರಿಗೆ ಅರ್ಥ ಆಯ್ತಾ ಪ್ರಶಾಂತ್? ಅಣ್ಣ ಅವ್ರಿಗೆ ನೀವ್ ಹೇಳಿದ ಮೆಸೇಜ್ ರೀಚ್ ಆಗಿದೆ. ಅವ್ರದ್ದು ಸಿಗ್ನಲ್ ಇಶ್ಯೂ ಇದೆ, ಸರಿನಪ್ಪ, ಓಕೆ. ನಮ್ಗೆ ಕೇಳಿಸ್ತಿಲ್ಲ. ಚಾಟ್ ಅಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಧ್ಯಾನ ಮಾಡುತ್ತಿರುವಾಗ ಎಡ ಮತ್ತು ಬಲ ಭುಜದ ಮೇಲಿಂದ ದುಡುಂ ಅಂತ ಬಿಂದು ಮೈಯೆಲ್ಲ ಆವರಿಸುತ್ತದೆ. ನಾನಿರೋ ಜಾಗದಲ್ಲಿ ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಕ್ರಾಸ್ ಟಾಕ್ ಆಯ್ತು ಪ್ರಶಾಂತ್. ಹಾ, ಒಂದು ನಿಮಿಷ ಮ್ಯೂಟ್ ಅಲ್ಲಿ. ಅಣ್ಣ, ಧ್ಯಾನ ಮಾಡುತ್ತಿರುವಾಗ ಎಡ ಮತ್ತು ಬಲ ಭುಜದ ಮೇಲಿಂದ ದುಡುಂ ಅಂತ ಬಿದ್ದು ಮೈಯೆಲ್ಲ ಆವರಿಸುತ್ತದೆ. ಏನಕ್ಕೆ ಈ ರೀತಿ ಆಗುವುದು ಅಣ್ಣ? ಅಲ್ಲ, ಇದೆಲ್ಲ ಡ್ಯೂ ಟು ದ ಇಂಟರಾಕ್ಷನ್ಸ್ ಆಫ್ ದ ಫಿಸಿಕಲ್ ಪ್ಲೇನ್ ಅಂಡ್ ದ ಸ್ಪಿರಿಚುವಲ್ ಪ್ಲೇನ್ ಡ್ಯೂರಿಂಗ್ ದ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಕೆಲವು ಅನುಭವಗಳಾಗ್ತದೆ. ಬಿಕಾಸ್ ದ ಫಿಸಿಕಲ್ ಬಾಡಿ ಹ್ಯಾಸ್ ಟು ಅಡ್ಜಸ್ಟ್ ಟು ದ ಸ್ಪಿರಿಚುವಲ್ ಪ್ಲೇನ್, ಸೊ ಇಟ್ ಟೇಕ್ಸ್ ಟೈಮ್. ಆ ಸಮಯದಲ್ಲಿ ಈ ತರ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಇವ್ರು ಅದ್ರ ಬಗ್ಗೆ ಭಯ ಪಡೋದು ಬೇಡ. ಆ ಸಮಯದಲ್ಲಿ ಕಣ್ಮುಚ್ಕೊಂಡು ಅಮರ ಅಮರ ಅಂತ 108 ಸತಿ ಹೇಳಿ ತಿರ್ಗಾ ಕಂಟಿನ್ಯೂ ಧ್ಯಾನ ಮಾಡ್ತಾರೆ. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಪರಬ್ರಹ್ಮ ಎನ್ ಆದಿಶಕ್ತಿ, ಲಲಿತಾ ತ್ರಿಪುರ ಸುಂದರಿ ಅಂಡ್ ಕೃಷ್ಣ
ಇಬ್ಬರು ಒಂದೇನಾ ತಿಳಿಸಿ. ಪರಬ್ರಹ್ಮ ಮ್ಯಾನಿಫೆಸ್ಟೆಡ್ ಆಸ್ ಶ್ರೀ ಕೃಷ್ಣ, ಆದಿಶಕ್ತಿ ಮ್ಯಾನಿಫೆಸ್ಟೆಡ್ ಆಸ್ ರಾಧಾ. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟ್ನಲ್ಲಿ ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ವೆನ್ ಪ್ಲೇನ್ ಕ್ರಾಶ್ ಹ್ಯಾಪನ್ಸ್ ಲೈಕ್ ರೀಸೆಂಟ್ ಡೇಸ್ ಬಿಫೋರ್, when they all die in plane crash in the plane, there was a Bhagavad Gita book also. Those people, which loka they will go? And the Bhagavad Gita book, it has in plane, that book has not burned. ನೋಡಿ, ಭಗವದ್ಗೀತಾ ಅಲ್ಲಿದೆ ಅಂತ ಎಲ್ರು ವೈಕುಂಠಕ್ಕೆ ಹೋಗಲ್ಲ. Because when the plane crashed, what thought each had at the last moment when they left their body, that will take to their different ಲೋಕಾಸ್. ಅರ್ಥ ಆಯ್ತಾ? ಅಂಡ್ ಇನ್ನೊಂದು ಇದ್ರಲ್ಲಿ ಏನಂದ್ರೆ, ಇಟ್ ಈಸ್ ಅಕಾಲ ಮೃತ್ಯು. It is not a natural death, it is an unnatural death. So all the souls which have died there, they'll be as spirits, as ಅದೇ ಹೇಳ್ತಾರಲ್ಲ ಪ್ರೇತ. ಇದು ಕನ್ನಡದಲ್ಲಿ ಏನ್ ಹೇಳ್ತಾರಪ್ಪ, ಡೆವಿಲ್ಗೆ ಏನ್ ಹೇಳ್ತಾರೆ? ಕನ್ನಡದಲ್ಲಿ ಡೆವಿಲ್ಗೆ ಏನ್ ಹೇಳ್ತಾರೆ? ಭೂತ. ಭೂತಗಳಾಗಿರ್ತಾರೆ. ಅವರು ಅಲಿತಾ ಇರ್ತಾರೆ. ಅವ್ರ ಆಕ್ಚುಯಲ್ ಟೈಮ್ ಆಫ್ ಬರ್ತದಲ್ಲ, ಅಷ್ಟಂಕ ದೇ ವಿಲ್ ಬಿ ರಿಮೈನಿಂಗ್ ಆನ್ ದಿಸ್ ಅರ್ತ್ ಆಸ್ ಪ್ರೇತ ಶರೀರ. ಫಾರ್ ಎಕ್ಸಾಂಪಲ್, ಇಬ್ರು ಒಂದು ಆ ಪ್ಲೇನ್ ಕ್ರಾಶ್ ನಲ್ಲಿ ಒಬ್ರು, ಫಾರ್ ಎಕ್ಸಾಂಪಲ್ ಅವ್ರದ್ದು 70 years ಆಫ್ ಏಜ್ ಇದೆ, ಅವ್ರು ಇರ್ಬೇಕಾಗಿತ್ತು. He is now 50 years, he died. So the balance 20 years, he will be roaming as a preta sharira. This will happen for all the people who have died in the plane. ಧನ್ಯವಾದಗಳು ಅಣ್ಣ. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ ಚಾಟ್ ಅಲ್ಲಿ. ಬೆಳ್ಳುಳ್ಳಿ ಆನಿಯನ್ ತಿನ್ನಬಹುದಾ ತಿಳಿಸಿ. ತಿನ್ನಬಹುದು, ಏನ್ ತೊಂದ್ರೆ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ, ಕ್ಯಾನ್ ವಿ ಮ್ಯಾನಿಫೆಸ್ಟ್ ಅವರ್ ವಿಶಸ್ ಥ್ರೂ ಬ್ರಹ್ಮಿ ಮುಹೂರ್ತ ಮೆಡಿಟೇಷನ್? See, the Brahma Muhurta is meant for dhyana, especially. ಆ ಸಮಯದಲ್ಲಿ ಇವರು ಡಿಸೈರ್ ಮಾಡೋದು, ಇಟ್ ಈಸ್ ಅನ್ಎಥಿಕಲ್ ಫಸ್ಟ್ ಆಫ್ ಆಲ್. ಅರ್ಥ ಆಯ್ತಾ? ಆಫ್ಟರ್ ದಟ್ ವೆನ್ ದೇ ಗೋ ಫಾರ್ ಬಾತ್ ಅಂಡ್ ಆಲ್ ದ ಥಿಂಗ್, ಪೂಜೆ ರೂಮ್ ನಲ್ಲಿ ಇರುವಾಗ, ದೆನ್ ದೇ ಕ್ಯಾನ್ ಆಸ್ಕ್ ಫಾರ್ ಎನಿ ಡಿಸೈರ್ಸ್ ವಾಟ್ ದೇ ವಾಂಟ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಕೃಷ್ಣಮೂರ್ತಿ ಅಣ್ಣ ಮಾತಾಡಿ. ಜಯಲಕ್ಷ್ಮಿ ಅಕ್ಕ, ನೀವು ನೆಕ್ಸ್ಟ್ ಕಳಿಸ್ತೀವಿ. ಕೃಷ್ಣಮೂರ್ತಿ ಅಣ್ಣ ಮಾತಾಡಿ. ಕೃಷ್ಣಮೂರ್ತಿ ಅಣ್ಣ ಮಾತಾಡಿ. ಹಲೋ, ನಮಸ್ಕಾರಪ್ಪ. ನಮಸ್ಕಾರ ಅಣ್ಣ. ಕೇಳಿಸ್ತಾ ಇದೆ? ನಮಸ್ಕಾರ, ಹೇಳಿ. ನಾನು ಇವಾಗ ಮಣಿಪುರ ಚಕ್ರ ತನಕ ಧ್ಯಾನ ಮಾಡ್ತಾ ಇದ್ದೀನಿ. ಯಾವುದೇ ಆದ ಒಂದು ಡಿಫ್ರೆನ್ಸ್ ಏನು ಬಂದಿಲ್ಲ ನನಗೆ. ಏನಾದ್ರು ದೋಷ ಏನಾದ್ರು ಇದೆಯಾ? ಅದೇನಾದ್ರು ಚೆಕ್ ಏನಾದ್ರು ಮಾಡ್ಕೊಳ್ಬೇಕು? ಇಲ್ಲ, ಆ ತರ ಎಲ್ಲ ಏನಿಲ್ಲ. ನೀವ್ ಮಾಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಸಾಕು ಅಷ್ಟೇ. ಮಾಡಿ, ಆ ತರ ಏನ್ ತೊಂದ್ರೆ ಇಲ್ಲ, ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಎಷ್ಟೊಂದ್ ಜನದ ಏನೇನೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನನ್ಗೆ ಆತರ ಯಾವ್ದು ಬಂದಿಲ್ಲ. ಅಲ್ಲ ನೋಡಿ, ನಾನು ಎಷ್ಟ್ ಸತಿ ಹೇಳ್ತೀನಿ, ಟ್ರೈನ್ ನಲ್ಲಿ ನೀವೆಲ್ಲ ಹತ್ತಿದ್ದೀರಾ, ಅರ್ಥ ಆಯ್ತಾ? ಕೆಲವ್ರಿಗೆ ವಿಂಡೋ ಕಡೆ ಸಿಗ್ತದೆ ಸೀಟ್, ಕೆಲವ್ರಿಗೆ ಸಿಕ್ಕಲ್ಲ. ಸೊ ವಿಂಡೋ ಕಡೆ ಇರೋರು ಎಕ್ಸ್ಪೀರಿಯನ್ಸ್ ಆಗ್ತಾರೆ.
ಬೇರೆ ಅವರು ಎಕ್ಸ್ಪೀರಿಯನ್ಸ್ ಆಗಲ್ಲ. ಆದ್ರೆ ಟ್ರೈನ್ ಹೋಗ್ತದೆ, ಎಲ್ರು ಅವ್ರ ಡೆಸ್ಟಿನೇಷನ್ ರೀಚ್ ಆಗ್ತಾರಲ್ವಾ ಕೊನೆಯಲ್ಲಿ. ಓಕೆ 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 ಆ ತರ ಅರ್ಥ ಮಾಡ್ಕೊಳ್ಳಿ. ಓಕೆ ಥ್ಯಾಂಕ್ ಯು ಹ್ಮ್. ಧನ್ಯವಾದಗಳು ಅಣ್ಣ. ಜಯಲಕ್ಷ್ಮಿ ಅಕ್ಕ, ನೀವು ಮಾತಾಡಿ. ಅಣ್ಣ ನಮಸ್ಕಾರ. ಅಣ್ಣ ಈಗ ನೀವು ಹ್ಮ್. ಹೇಳಿದ್ರಲ್ಲ ಪ್ರೇತರ ಆಗಿ ಜಸ್ಟ್ 20 years ಏನಿದೆಯೋ ಅವ್ರದ್ದು ಆಯುಸ್ಸು ಅಲ್ಲಿವರೆಗೂ. ಹಾಗಾದ್ರೆ ಅವ್ರು ಪ್ರೇತರಾಗಿ ಇರ್ಬೇಕಾದ್ರೆ ಏನಾದ್ರು ಅತೀತವಾದ ಶಕ್ತಿ ಇರುತ್ತೆ, ಆಮೇಲೆ ಅವ್ರೇನಾದ್ರು ಅವ್ರಿಗೆ ಇಷ್ಟಪಟ್ಟಿರೋರ್ಗೆ ಅಥವಾ ಅವ್ರೇನಾದ್ರು ದ್ವೇಷ ಇಟ್ಕೊಂಡಿರೋರ್ಗೆ ತೊಂದ್ರೆ ಕೊಡೋದು ಆತರ ಎಲ್ಲ ಮಾಡ್ತಾರಣ್ಣ, ನಿಜಾನ ಅದು? ಅವ್ರಿಗೆ ಶಕ್ತಿ ಎಲ್ಲ ಇರಲ್ಲ. ಕೆಲವರಿಗೆ ಡಿಸೈರ್ ಇದ್ರೆ ಆ ಡಿಸೈರ್ ನ ಬೇರೆ ಅವರ ಮೂಲಕ ಅದನ್ನ ಪಡ್ಕೊಳ್ತಾರೆ. ಸಪೋಸ್ ನಿಮ್ಗೆ ವಿಲ್ ಪವರ್ ವೀಕ್ ಆಗಿದ್ರೆ ದೇ ವಿಲ್ ಕಮ್ ಅಂಡ್ ಪೊಸೆಸ್ ಯು. ದಟ್ ವಿಲ್ ತರ ಹ್ಯಾಪನ್ ಆಗ್ತದೆ. ಇಟ್. Yeah, that will happen. Huh? ಹಾ ಸರಿ ಅಣ್ಣ, ಆಯ್ತು. fine. ಅದ್ರಿಂದ ಹೊರಗಡೆ ಬರಕ್ಕೆ ಅದಕ್ಕೆಲ್ಲ ಹೇಗೆ ಅಣ್ಣ ಸಾಧ್ಯ ಆಗುತ್ತಾ ಅದು? ಬರ್ಬೋದು. ವಿಲ್ ಪವರ್ ಯೂಸ್ ಮಾಡಿ ಸ್ಪಿರಿಚುವಲ್ ಸಾಧನೆ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರು ಎಂಟರ್ ಆಗಲ್ಲ, ನಿಮ್ನ ತೊಂದರೆ ಕೊಡಲ್ಲ. ಸರಿ ಅಣ್ಣ, ಶ್ರೀಕೃಷ್ಣ. ಅದಕ್ಕೆ ಎಲ್ಲರಿಗೂ ಒಂದು ಗುರು ಬೇಕಾಗಿರೋದು. ಗುರು ಇದ್ರೆ ಈ ತರ ಎಲ್ಲ ಯೋಚನೆಗಳು ಬರಲ್ಲ, ಈ ತರ ತೊಂದರೆಗಳು ಬರಲ್ಲ. ಸರಿ ಅಣ್ಣ, ನಮ್ಮ ಅಮರಗುರುಗಳು ಇದಾರೆ ಅಣ್ಣ ನಮ್ಗೆ. ಮತ್ತೆ ಏನಕ್ಕೆ ಈ ಪ್ರಶ್ನೆ ಕೇಳಿದ್ರಿ? ಇಲ್ಲ ಆತರ ಆಗತ್ತೆ ಅಂತ ಕೆಲವರೆಲ್ಲ ಹೇಳಿದ್ದಾರೆ. ಅದು ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ತುಂಬಾ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿರೋದೆಲ್ಲ ಇದೆ ಇದಕ್ ಮುಂಚೆ. ಸೊ ಅದು ನಿಜಾನ ಸುಳ್ಳ ಅಂತ ಅಷ್ಟೇ ಅಣ್ಣ. ಆಯ್ತಮ್ಮ, ನಮಸ್ಕಾರ. ನಮಸ್ಕಾರ ಶ್ರೀಕೃಷ್ಣ. ಧನ್ಯವಾದಗಳು ಅಣ್ಣ. ನನ್ನ ಚಾಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ರಾಮ ಹಾಗೂ ಕೃಷ್ಣದೇವರು ಅವತಾರ ಅಂತ ಕೆಲವರು ಹೇಳಿದ್ದಾರೆ, ಇನ್ನು ಕೆಲವರು ಅವರು ಕೇವಲ ಮಾನವರು ಅಂತ ಹೇಳಿದ್ದಾರೆ. ಆದರೆ ಅವರ ಜೀವಿತಾವಧಿಯಲ್ಲಿ ಅವರು ಮಾಡಿದ ಆಕ್ಷನ್ಸ್ ಇಂದ ಅವರನ್ನು ದೇವರು ಅಂತ ಪೂಜಿಸುತ್ತಾರೆ ಎನ್ನುತ್ತಾರೆ. ಇದರಲ್ಲಿ ಯಾವುದು ಸತ್ಯ ಅಣ್ಣ? ಅವರು ಮಹಾವಿಷ್ಣುವನ ಅವತಾರಗಳವರು. They have been declared by the rishis, so it is confirmed they are the avatars. Vasishtha Maharishi declared Sri Rama as the avatar of Mahavishnu, and Sri Krishna was declared by Garga Maharishi as the avatara. Anyone who is declared by the rishis, it is a fact. There is no second thought about it. One should understand this. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಯಮ ನಿಯಮ ಪಾಲಿಸೋಣ ಅಂತ ಇದ್ದೀನಿ, ಎನಿ ಸಜೆಷನ್ಸ್ ಅಣ್ಣ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡೋಕೆ? ಯಮನಿಯಮಗೆ there are certain ರೂಲ್ಸ್ ಇದೆ. ಅದು ನಾವು ಪೋಸ್ಟ್ ಮಾಡ್ತೀವಿ ನಾವು ನಮ್ಮ ಗ್ರೂಪ್ ನಲ್ಲಿ. ಅದನ್ನ ತಿಳ್ಕೊಂಡು ಫಾಲೋ ಮಾಡಿ ದಯವಿಟ್ಟು. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ರಿಯಾಕ್ಷನ್ ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡಿ. ಚಾಟ್ ನಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಮನೆ ಹೆಸರು ಹೇಗೆ ಇಡಬೇಕು? ಅಂದ್ರೆ ಒಬ್ಬರು ದೇವರ ಹೆಸರು ಇಡ್ತಾರೆ, ಮನುಷ್ಯರ ಹೆಸರು ಇಡ್ತಾರೆ, ಸತ್ತವರ ಹೆಸರು ಇಡ್ತಾರೆ. ಯಾವುದು ಸರಿಯಾದ ವಿಧಾನ ಅಣ್ಣ ತಿಳಿಸಿ. ಅದಕ್ಕೆ ಏನು ರೂಲ್ಸ್ ಅಲ್ಲ, ಯಾವ ತರ ಏನಿಲ್ಲ. ಇಟ್ ಈಸ್ ದರ್ ಇಂಡಿವಿಜುವಲ್ ಚಾಯ್ಸ್. ಅವ್ರ ಮನೆ ಆಚಾರ ಹೆಂಗ್ ಮಾಡಿದಾರೋ ಪೂರ್ವಕರು, ಆ ತರ ಅವರು ಫಾಲೋ ಮಾಡಬಹುದು. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ದಟ್. ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ಕಟ್ಟಬೇಕು. ಅದು ಕರೆಕ್ಟ್. ಗೃಹ ಪ್ರವೇಶ ಕರೆಕ್ಟ್ ಆಗಿ ನಮ್ಮ ಸನಾತನ ಧರ್ಮ ಪ್ರಕಾರ ಆಚರಿಸಬೇಕು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಪ್ಲೀಸ್ ಟೆಲ್ ಅಬೌಟ್ ದ ಸರ್ಪದೋಷ ಇನ್ ಅವರ್ ಬಾಡಿ ಅಂಡ್ ಚಕ್ರಾಸ್. ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಇಟ್. ಬಾಡಿನಲ್ಲಿ ಸರ್ಪದೋಷ ಇಲ್ಲ, ಚಕ್ರಾಸ್ ನಲ್ಲಿ ಸರ್ಪ ಇಲ್ಲ. ದೇ ಹ್ಯಾವ್ ಮಿಸ್ಅಂಡರ್ಸ್ಟುಡ್. ಸರ್ಪದೋಷ ಬಂದ್ಬಿಟ್ಟು ಇಫ್ ಯುವರ್ ಆನ್ಸಿಸ್ಟರ್ಸ್ ಇನ್ ಯುವರ್ ಫ್ಯಾಮಿಲಿ ಆರ್ ಅಟ್ ಪ್ರೆಸೆಂಟ್ ಇಫ್ ದೇ ಹ್ಯಾವ್ ಹಾರ್ಮ್ಡ್ ಸರ್ಪ, ದೆನ್ ಯು ಗೆಟ್ ದ ಸರ್ಪದೋಷ. ದಿಸ್ ಇಸ್ ಹೌ ಇಟ್ ಇಸ್. ಅರ್ಥ ಆಯ್ತಾ? ಧನ್ಯವಾದ.
And the Kundalini Shakti is like a serpent sleeping in your tip of the spinal cord, which gets Jagrata by the grace and the blessings of the Guru. ಧನ್ಯವಾದಗಳು ಅಣ್ಣ. ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ಧ್ಯಾನ ಮಾಡುವಾಗ ಪಿರಮಿಡ್ ಕ್ಯಾಪ್ ಧರಿಸಿ ಮಾಡಬಹುದಾ ಅಂತ ತಿಳಿಸಿ ದಯವಿಟ್ಟು. ಇಲ್ಲ, ಮಾಡಕ್ಕಾಗಲ್ಲ, ಮಾಡಬಾರದು. Because the pyramid is not perfect as it has to be. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಇಫ್ ವಿ ಗೆಟ್ ಮೋರ್ ಸೂಸೈಡ್ ಥಾಟ್ಸ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಲಿವ್ ಆನ್ ದಿಸ್ ಅರ್ತ್ ಬಿಕಾಸ್ ದೇರ್ ಇಸ್ ನೋ ಎನಿ ಪರ್ಪಸ್ ಟು ಲಿವ್, ವಾಟ್ ವಿ ವಾಂಟ್ ಟು ಡೂ? ಗಿವ್ ಸಮ್ ರೆಮಿಡಿ ಫಾರ್ ಸೂಸೈಡ್ ಥಾಟ್ಸ್. First of all, you catch hold of a Guru, get into the spiritual path, you will get over this thoughts of suicide. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಅಥವಾ ಹ್ಯಾಂಡ್ ರೈಸ್ ಆಪ್ಷನ್ ರಿಯಾಕ್ಷನ್ ಯೂಸ್ ಮಾಡಿ, ಇಲ್ಲ ಚಾಟ್ ಅಲ್ಲಿ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು. ಅಣ್ಣ, ಮೀನ್ ವೈಲ್ ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ಅಂತ ತಗೊಳ್ಳಿ. Our present life decide upon our previous karma, then destiny also same or different? Destiny ಅನ್ನೋದಿಲ್ಲ. The past karmas, what you have done, on the basis of that you are born now, right? You are undergoing those karmas. But if you are wanting to get out of this cycle of birth and death, then you will have to get in contact with a very good Guru who will impart you with the knowledge of the spiritualism. By practicing that, you can get moksha and go back to your loka, original home, Parabrahma loka. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. ಸತೀಶ್ ಅಣ್ಣ, ಕ್ಯಾನ್ ವಿ ಪುಟ್ 1 or 2 ಲ್ಯಾಂಪ್ ಇನ್ ಪೂಜಾ ರೂಮ್ ಇನ್ಸ್ಟೆಡ್ ಆಫ್ ಪುಟ್ಟಿಂಗ್ ಟೂ ಮೆನಿ ಫೋಟೋಸ್ ಅಂಡ್ ಐಡಲ್ಸ್? It all depends on your individual. So, ಯಾವ ತರ ನೀವು ಸ್ಪಿರಿಚುವಲಿಸಮ್ ಫಾಲೋ ಮಾಡ್ತೀರಾ ಅಂತ. ಪ್ಲಸ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ನಿಮ್ಮ ಪೂರ್ವಿಕರು ಯಾವ ತರ ಪೂಜೆ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು. So many factors are get into this. We cannot give a one single line direction. You should do like this, you should do like that ಅಂತ. ಅರ್ಥ ಆಯ್ತಾ? ಮುಖ್ಯವಾಗಿ ಅವ್ರ ಮನೆ ದೇವರು, ಅವ್ರ ಇಷ್ಟ ದೇವರು, ಇದು ಎರಡು ಇದ್ರೆ ಸಾಕು. ಒಂದು ದೀಪ ಇಟ್ರೆ ಸಾಕು, ಏನ್ ತೊಂದರೆ ಇಲ್ಲ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಚಾಟ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಪ್ರಾಣ ಹೋಗಕ್ಕೂ ಮೊದಲು ಅಮರ ಅಮರ ಅಂತ ಅಂದ್ರೆ ಪರಬ್ರಹ್ಮ ಲೋಕಕ್ಕೆ ಹೋಗ್ತೀವ ಅಣ್ಣ? Yes, we'll go to Parabrahma Loka because he is Parabrahma Swarupa. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಕೆಲವೊಂದು ಸಲ ದುಷ್ಟ ಬುದ್ಧಿ ಉಳ್ಳ ಜನರು ನಾವು ಇರೋ ಜಾಗಕ್ಕೆ ಬಂದು ತೊಂದರೆ ಕೊಡ್ತಾರೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು? ಆರ್ ಇಗ್ನೋರ್ ಮಾಡಬಹುದು ಅಂದ್ರೆ ಹೇಗೆ ಮಾಡೋದು? Be silent, don't react. Avoid that place for the time being. Just ಮಾಡಿ ಅವರು. Don't get into a conversation or ಯಾವ ತರ ಒಂದು ugly scenes create ಮಾಡೋದು ಬೇಡ. Best is to ignore or keep silent and leave the place.
ಇಷ್ಟೇ ಮಾಡೋದು ಬೆಟರ್. ಆ ಸಮಯದಲ್ಲಿ ಅವರು ಕಣ್ಣು ಮುಚ್ಕೊಂಡು ಸೈಲೆಂಟ್ ಆಗಿ ಅವ್ರ ಇಷ್ಟ ದೇವರನ್ನು ಧ್ಯಾನ ಮಾಡಿದ್ರೆ, ಇಲ್ಲ ಶ್ರೀ ಕೃಷ್ಣ ಕಮಲ ಪಾದವನ್ನು ನೆನೆಸ್ಕೊಂಡು ಕೃಷ್ಣನ ಸ್ಮರಣೆ ಮಾಡಿದ್ರೆ he will take care of it. ಧನ್ಯವಾದಗಳು ಅಣ್ಣ. ನಾವು ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ತಗೊಳ್ಳೋಣ. ಡ್ಯೂರಿಂಗ್ ಮಹಾಭಾರತ ವಾಟ್ ವಾಸ್ ಹ್ಯಾಪನಿಂಗ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಲೈಕ್ USA, ಚೈನಾ, ಆಸ್ಟ್ರೇಲಿಯಾ, UK, ಎಕ್ಸೆಟ್ರಾ? ಆವಾಗ there was no USA, there was no China, there was no Italy, all those things. Everything was with Sanatana Dharma. They were following the Sanatana Dharma. All the kings had come and taken part in the Mahabharata war. There were so many armies all over the world which came and took part in the war, both on Pandava side and Kaurava side. 72 crore people died during the 18 days of Mahabharata war. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಇಫ್ ಚಿಲ್ಡ್ರನ್ ಬೈಟ್ ದೇರ್ ಪೇರೆಂಟ್ಸ್ ಇನ್ ಕ್ವಾರಲ್ಸ್, ಸೊ ವಿಚ್ ಟೈಪ್ ಆಫ್ ಕರ್ಮ ವಿಲ್ ಕಮ್ ಟು ಅಸ್? ಏನು ಕರೆಕ್ಟ್ ಆಗಿ ಹೇಳಿ, ಅದು ಅರ್ಥ ಆಗಿಲ್ಲ. ಇಫ್ ಚಿಲ್ಡ್ರನ್ ಬೈಟ್ ದೇರ್ ಪೇರೆಂಟ್ಸ್ ಇನ್ ಕ್ವಾರಲ್, ವೆಲ್ ಕ್ವಾರಲಿಂಗ್ ಅಂದ್ರೆ ಅದು ಮಕ್ಕಳು ಕಚ್ಚಿದ್ರೆ ಅವ್ರಿಗೆ ಏನ್ ಕರ್ಮ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕದಂಗೆ ಕರ್ಮ ಬರ್ತದಪ್ಪ, ಈ ತರ ಅಂತ ಹೇಳಕ್ ಆಗಲ್ಲ. ಆ ಸಿಚುವೇಶನ್ ಅಲ್ಲಿ ಯಾವ ತರ ಆಗ್ತದೋ, ಆ ತಂದೆ ತಾಯಿ ಯಾವ ತರ ತಗೊಳ್ತಾರೋ, ಕೆಲವರು ಪಾರ್ಡನ್ ಮಾಡ್ಬಿಡ್ತಾರೆ, ದೇ ವಿಲ್ ಜಸ್ಟ್ ಡಿಸೋನ್ ಇಟ್. ಬಟ್ ಕೆಲವು ಸೀರಿಯಸ್ ಆಗಿ ತಗೊಂಡ್ರೆ ದಟ್ ವಿಲ್ ಹ್ಯಾವ್ ರಿಪರ್ಕಷನ್ಸ್ ಆನ್ ದೇರ್ ಫ್ಯೂಚರ್. ಧನ್ಯವಾದಗಳು ಅಣ್ಣ. ಅಣ್ಣ, ಇದೇ ಬೇಸ್ ಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ. ಹಿಟ್ಟಿಂಗ್ ದೇರ್ ಚಿಲ್ಡ್ರನ್, ಅವರ ಮಕ್ಕಳನ್ನ ಹೊಡಿತಾರಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಅದು ಶಿಕ್ಷೆ ಇರ್ಲೇಬೇಕು. ಶಿಕ್ಷೆಯಿಂದ ಮಕ್ಕಳನ್ನ ಸರಿಯಾಗಿ ಬೆಳೆಸಬೇಕು ವಿತ್ ಡಿಸಿಪ್ಲಿನ್. ದಟ್ ಇಸ್ ದ ಪಾರ್ಟ್ ಆಫ್ ಡಿಸಿಪ್ಲಿನ್. ಓಕೆ, ಧನ್ಯವಾದಗಳು ಅಣ್ಣ. ಅದಕ್ಕೋಸ್ಕರ ವಿಪರೀತ ಮಾಡಬಾರ್ದು. ಹಾ, ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. ಅಣ್ಣ, ಸಪ್ತಋಷಿಗಳ ಫೋಟೋ ಕಾಪಿ ರೆಡಿ ಆಗ್ತಿದೆಯಾ? ಯಾವಾಗ ಸಿಗುತ್ತೆ ಅಣ್ಣ? ಅಲ್ಲ, ಅದು ಆಲ್ರೆಡಿ ಅದು ದೇ ಕ್ಯಾನ್ ಗೆಟ್ ಇಟ್ ಫ್ರಮ್ ತೇಗೂರ್ ಸೆಂಟರ್. ಕಾವ್ಯಾಗ್ ಫೋನ್ ಮಾಡಿದ್ರೆ ಅವ್ರ ಹತ್ರ ಅದು ಕಾಪಿ ಇದೆ. ದೇ ವಿಲ್ ಸೆಂಡ್ ಇನ್ ದ ವಾಟ್ಸ್ಆಪ್ ಟು ದೆಮ್. ಆ ಲಾಸ್ಟ್ ಇಯರ್ ಗಿಂತ ಅದಕ್ಕೆ ಮುಂಚೆ ಇಯರ್ ದೇ ಬ್ರಾಟ್ ಔಟ್ ಎ ಗಿಫ್ಟ್ ಆಫ್ ಸಪ್ತರಿಷಿಸ್ ಮಾಡಿ ಕೊಟ್ಟಿದ್ರು. ತೇಗೂರು ಆ ಒಂದು ಜಾಗವನ್ನು ಅದ್ನಲ್ಲಿ ಪ್ರಿಂಟ್ ಮಾಡಿ, ಅದ್ನಲ್ಲಿ ಸಪ್ತರಿಷಿಸ್ ಫೋಟೋಸ್ ಎಲ್ಲ ಇದೆ. ಅದನ್ನ ಅವರು ಕೇಳಿ ಕಾವ್ಯ ಹತ್ರ, ಇಲ್ಲಾಂದ್ರೆ ಆನಂದ್ ಹತ್ರ ಇಸ್ಕೋಬಹುದು. ಓಕೆ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ರಿಯಾಕ್ಷನ್ ಯೂಸ್ ಮಾಡಿ. ಅಣ್ಣ, ಚಾಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಹ್ಮ್. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಇದು ಅಮರ ನಾಮಸ್ಮರಣೆಗೆ ಸರಿಸಮಾನವಾಗಿದ್ದ ಅಣ್ಣ? ಇದು ಬಂದು ಮಹಾವಿಷ್ಣುಗೆ ಇದು ನಾಮಸ್ಮರಣೆ. ಇದು ಅಮರ ಅವ್ರಿಗೆ ಅಮರ ಅಂತ ಹೇಳ್ಬೋದು ಅಷ್ಟೇ. ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್. ಅಮರ ರಿವರ್ಸ್ ಮಾಡಿದ್ರೆ ರಾಮ. It is the Taraka mantra, the most powerful mantra in this Brahmanda. It is the Bijakshara mantra, Amara Rama. It definitely differs from Om Namo Bhagavate Vasudevaya, Om Namo Narayanaya. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಡಿಡ್ ದ ಪೀಪಲ್ ಗೆಟ್ ಮೋಕ್ಷ ಹೂ ಫಾಟ್ ಅಟ್ ಇನ್ ಕುರುಕ್ಷೇತ್ರ ವಾರ್? They all attained Veeraswarga.
by the virtue of being killed on the war field. Those days, that was a privilege they used to get. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ ನಮಸ್ತೆ. ಕನಸಿನಲ್ಲಿ ದೂರದಲ್ಲಿ ಇರುವ ಸಿಂಹ ಜೊತೆಯಲ್ಲಿ ಬಂದು ಅದು ಏನು ತೊಂದರೆ ಮಾಡಲಿಲ್ಲ. ಇದರ ಅರ್ಥ ಏನು ಅಣ್ಣ ತಿಳಿಸಿ. Simha is a Vahana of Devi. It is the blessings of the Divine Mother. ಧನ್ಯವಾದಗಳು ಅಣ್ಣ. ಅಣ್ಣ ಸಪ್ತ ಋಷಿಗಳ ಫೋಟೋನ ಪೂಜೆ ರೂಮಲ್ಲಿ ಇಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅದು individual choice ಅಪ್ಪ. We cannot give a direction for it. ಅದು ಅವ್ರವ್ರ ಇಷ್ಟ. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇಸ್ ಇಟ್ ಗುಡ್ ಟು ಲಿವ್ ವಿತ್ ಧರ್ಮ ignoring bad people, or we have to take fight or take revenge against them? Follow the path of dharma. ಅಮರ ಅವರು ಹೇಳಿದಾರಲ್ಲ, be good, do good, think good. The dharma which you follow will protect you. Whenever you follow the dharma, Sri Krishna will be there to protect you. Have that confidence and faith. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸರ್, ಕನಸಿನಲ್ಲಿ ಹೊಸ ಬಟ್ಟೆ ಖರೀದಿ ಮಾಡೋ ತರ ಬರುತ್ತೆ. ವಾಟ್ ಡಸ್ ದಿಸ್ ಮೀನ್? ಅದಕ್ಕೆ ಯಾವ ಸ್ಪೆಸಿಫಿಕ್ ಅರ್ಥ ಇಲ್ಲಪ್ಪ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ರಿಯಾಕ್ಷನ್ ಯೂಸ್ ಮಾಡಿ. ನನ್ನ ಚಾಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ಅಣ್ಣ, ಒನ್ಸ್ ಯು ಸೆಡ್ ದಟ್ when we come to Manavati that we were in the warriors in Kurukshetra war, again we are born here, you said. Once we get Veerasvarga, how can we come back? ಅದು ಅವ್ರ ಮನೋತಿಗೆ ಬಂದ್ರೆ ವಿಶ್ವಾಮಿತ್ರ ಅವರು ಹೆಂಗೆ ನಮ್ಮನ್ನ ಕರ್ಕೊಂಡು ಬಂದ್ರು ಅಂತ ಎಪಿಸೋಡ್ ಹೇಳ್ಬೋದು. ಇಲ್ಲ ನಮ್ಮ ವೆಬ್ಸೈಟ್ ನಲ್ಲಿ ಅದು ಇದೆ, ಅದಕ್ಕೆ ಆನ್ಸರ್ ಅವ್ರಿಗೆ ಸಿಗ್ತದೆ ಅವ್ರಿಗೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇನ್ ಗರ್ಲ್ಸ್ ಪೀರಿಯಡ್ ಡಿಡ್ ದೇ ಕ್ಯಾನ್ ಗಿವ್ ದಾನ ಅಂಡ್ ಕ್ಯಾನ್ ವಿ ಫೀಡ್ ಗೋಮಾತಾ? ನಾಟ್ ಮಾಡಬಾರ್ದಪ್ಪ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ವಾಟ್ ಈಸ್ ಮೀನಿಂಗ್ ಆಫ್ ಸೀಯಿಂಗ್ ಇಂಜ್ಯೂರ್ಡ್ ರಿಲೇಟಿವ್ಸ್ ಇನ್ ದ ಡ್ರೀಮ್? ಅದು ಮೇ ಬಿ ಸೂಚನೆ, ಅವ್ರಿಗೇನಾದ್ರೂ ಹಾರ್ಮ್ ಬರ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ದೊಡ್ಡವರ ಶಾಪ ತುಂಬಾ ಕೆಟ್ಟದ್ದು ಅಂತಾರೆ, ಚಿಕ್ಕವರ ಶಾಪ ತಟ್ಟದಿಲ್ಲವಾ? ಚಿಕ್ಕವರ ಶಾಪ ಲೆಕ್ಕಕ್ಕಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಈ ಕಾಲದಲ್ಲಿ ಶಾಪ ಅನ್ನೋದಿಲ್ಲ, ಆ ಕಾಲದಲ್ಲಿ ಇತ್ತು. ತ್ರೇತಾಯುಗ, ದ್ವಾಪರಯುಗದೆಲ್ಲ. ಈ ಕಾಲದಲ್ಲೆಲ್ಲ ಯಾರು ಸ್ಪಿರಿಚುವಲ್ ಆಗಿ ಸಾಧನೆ ಮಾಡಿದ್ದಾರೆ ಹೇಳಿ? ಎಲ್ಲ ದೇ ಆರ್ ಇನ್ ದೇರ್ ಮೆಟೀರಿಯಲ್ ಲೈಫ್ ಇನ್ವಾಲ್ವ್ಡ್. ಸೊ ಅವ್ರು ಏನು ಹೇಳಿದ್ರೇನು ಅದು ಏನು ತಟ್ಟಲ್ಲ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ. ಇಟ್ ಡಸಂಟ್ ಅಪ್ಲೈ ಟು ದಿಸ್ ಪರ್ಟಿಕ್ಯುಲರ್ ಜನರೇಷನ್ ಅಂಡ್ ಏಜ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ.
ಶ್ರೀನಿವಾಸ ಮೂರ್ತಿ ಅಣ್ಣ ಮಾತಾಡಿ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ಆ, ಅಣ್ಣ ನಾನು 2020ರಲ್ಲಿ ಮನೆ ಕಟ್ಟಿದ್ದು. ಹ್ಮ್ ಅಂದ್ರೆ ಆ ಟೈಮ್ಗೆ ಪಾಯ ಆಗಿರುವಾಗ ಆ, ಇರುವೆಗಳ ಹುತ್ತೊಂದಿತ್ತು ಅಲ್ಲಿ. ಏನಿತ್ತು? ಅದ್ನ ಇರುವೆಗಳು ಕಟ್ಕೊಂಡಿರೋ ಹುತ್ತ. ಇರುವೆಗಳು ಅದು ಅಂದ್ರೆ ಅದು ಇದು ಹುತ್ತ. ಸ್ನೇಕ್ ಪಿಟ್. ಹ್ಮ್ ಅದನ್ನ ಡಿಸ್ಟ್ರಾಯ್ ಮಾಡಿದ್ರಿ. ಅಲ್ಲ ಅಣ್ಣ, ಅದು ಹಂಗೂ ಹೇಳಕ್ಕಾಗಲ್ಲ. ಅದನ್ನ ಡಿಸ್ಟ್ರಾಯ್ ಮಾಡಿದ್ವು ಅಣ್ಣ. ಅದರಿಂದ ಏನಾದ್ರು ನಮ್ಗೆ ಅಂದ್ರೆ ಆ, ಏನಾದ್ರು ಶಾಪ ಗೀಪ ಆ ತರದ್ ಏನಾದ್ರು ಆಗುತ್ತಾ ಅಂತ. ಅಲ್ಲ, ಮನೆ ಕಟ್ಟುವುದು ನಿಮ್ಮ ಒಂದು ಕರ್ತವ್ಯ. ಬಟ್ ಅದನ್ನ ತೆಗಿಬೇಕಾದ್ರೆ ಒಂದು ಅದಕ್ಕೆ ರೀತಿ ಇದೆ. ಅದನ್ನ ಪ್ರಕಾರ ನೀವು ತಿಳ್ಕೊಂಡು ಅದನ್ನ ತೆಗೆದ್ಬಿಟ್ಟು ಆಮೇಲೆ ಮನೆ ಕಟ್ಟಿಡ್ಬೇಕು. ಹಂಗೆ ತೆಗೆದ್ಬಿಟ್ಟು ಕಟ್ಟಿದ್ರೆ ಅದಕ್ಕೆ ಕರ್ಮ ನೀವು ಅನುಭವಿಸ್ಲೇಬೇಕು ನೀವು. ಆ, ಅಂದ್ರೆ ಅಣ್ಣ ಅದು ಇರುವೆಗಳದು ಅಣ್ಣ ಗೂಡದು. ಅಂದ್ರೆ ನಾವೆಲ್ಲ ನೋಡಿದ್ವಿ. ಕರೆಕ್ಟ್ ಅಣ್ಣ. ಇರುವೆಗಳಿದ್ರೇನು ಅಲ್ಲ, ಸ್ನೇಕ್ ಅಲ್ವಾ? ದೊಡ್ಡದಾಗಿರ್ತದಲ್ಲ, ಮೇಲ್ಗಡೆ ಬರ್ತದಲ್ಲ. ಇಲ್ಲ ಅಣ್ಣ, ಅದು ಮೇಲೆ ಬಂದಿರ್ಲಿಲ್ಲ. ಓನ್ಲಿ ಅಂದ್ರೆ ಅದು ಮಾರ್ಕಿ ಪಿಲ್ಲರ್ ಇತ್ತಲ್ಲ, ಪಿಲ್ಲರ್ಗೆ ಸೈಡ್ ಅಲ್ಲಿ ತಗ್ಗು ಮಾಡ್ಕೊಂಡು ಒಳಗಡೆಯಿಂದ ಇರುವೆಗಳು ಬರ್ತಾ ಇತ್ತದು. ಆವಾಗ ಅದಕ್ಕೇನು ಇಲ್ಲ, ಬಿಟ್ಟಾಕ್ಬಿಡಿ. ಸರಿ ತೊಂದ್ರೆ ಅಣ್ಣ, ಏನಿಲ್ಲ. ಸರಿ ಅಣ್ಣ. ಅದೊಂದು ಪ್ರಶ್ನೆ ಕಾಡ್ತಾ ಇತ್ತು ಅಣ್ಣ, ಯಾವಾಗಿಂದ ಕೇಳ್ಬೇಕು ಅನ್ಕೊಂತಾ ಇದ್ದೆ. ಅದಕ್ಕೆ ಏನ್ ಮಾಡಿ ನೀವು, ಆ ಅಣ್ಣ. ಇವಾಗ ನಿಮ್ಗೆ ಮನಸ್ಸಾಕ್ಷಿ ಇದೆ ಈ ತರ ತೆಗೆದ್ಬಿಟ್ವಿ ಅಂತ, ನೀವು ಯಾವ್ದಾವ್ದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರವೆನೋ ಸಕ್ಕರೆ ತಗೊಂಡೋಗಿ ಒಂದು ಪಾಲಿಥೀನ್ ಇದ್ರಲ್ಲಿ ಅಲ್ಲಿ ಗಿಡಗಳಿರ್ತದೆ ದೇವಸ್ಥಾನದಲ್ಲಿ. ಹಳೆ ದೇವಸ್ಥಾನಕ್ಕೆ ಹೋದ್ರೆ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಪೂರ್ವಿಕ ದೇವಸ್ಥಾನಗಳು ಹೋಗಿ ಅಲ್ಲಿ ಮರಗಳಿರ್ತದೆ, ಅರಳಿ ಮರ, ಬೇವಿನ ಮರ, ಬಿಲ್ಪತ್ರಿ ಮರ ಎಲ್ಲ. ಅಲ್ಲಿ ಇರುವೆಗಳಿರ್ತದೆ. ಮನಸ್ಸಿನಲ್ಲಿ ನೆನ್ಸ್ಕೊಂಡು ಈ ತರ ಮನೆ ಕಟ್ಟುವಾಗ ನಾನು ಮಾಡಿದ್ದೀನಿ, ಅದಕ್ಕೆ ಪ್ರಾಯಶ್ಚಿತ್ವಾಗಿ ಇದನ್ನ ಮಾಡ್ತಾ ಇದ್ದೀನಿ, ಶ್ರೀ ಕೃಷ್ಣ ಅರ್ಪಣೆ ಹೇಳ್ಬಿಟ್ಟು ಆ ಇರುವೆಗಳಿಗೆ ಆ ಸಕ್ಕರೆನೋ ಇಲ್ಲ ರವೆಗಳು ಹಾಕಿ. ಅಣ್ಣ ಅಣ್ಣ ಸರಿ ಅಣ್ಣ. ಸರಿ, ಹೋಗ್ತಿದ್ದೆ. ಹಾಕ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಬೇಡ್ಕೊಳ್ಳಿ. ಸರಿ ಅಣ್ಣ, ಸರಿ ಅಣ್ಣ. ನಮಸ್ತೆ ಅಣ್ಣ. ಮಾಡಿ, ಒಂದು ವಾರ ಮಾಡಿ, ಸರಿ ಅಣ್ಣ. ತೊಂದ್ರೆ ಇಲ್ಲ. ಇವಾಗ ಕಟ್ತಾರಲ್ಲ ದೇವಸ್ಥಾನಗಳಲ್ಲಿ, ಅಲ್ಲಿ ನಿಮ್ಗೆ ಅನುಕೂಲ ಇರಲ್ಲ. ಹಳೆ ದೇವಸ್ಥಾನ ಎಲ್ಲಿರೋದು ನೀವು? ದೊಡ್ಡಬಳ್ಳಾಪುರ ಅಣ್ಣ. ದೊಡ್ಡಬಳ್ಳಾಪುರ ಅಂದ್ರೆ ಹಳೆ ದೇವಸ್ಥಾನಗಳು ಇರ್ತದೆ ನೋಡಿ. ಸರಿ ಅಣ್ಣ. ಅಲ್ಲಿ ಅಣ್ಣ ಇದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ತಪ್ಪೇನಲ್ಲ ಅಲ್ಲ ಅಣ್ಣ? ಅದಕ್ಕೆ ಸಹಸ್ರ ಅನ್ನ ದಾನ ಸೇವಾ ಅಂತ ಹೇಳ್ತಾರೆ ಅದಕ್ಕೆ. ಎಷ್ಟೋ ಜೀವನಕ್ಕೆ ನೀವು ಅನ್ನದಾನ ಮಾಡಂಗೆ ಫಲ ಸಿಗ್ತದೆ ನಮ್ಗೆ. ಸರಿ ಸರಿ ಅಣ್ಣ, ಸರಿ ಅಣ್ಣ. ಮಾಡಿ, ಒಳ್ಳೇದು. ಓಕೆ ಅಣ್ಣ, ನಮಸ್ತೆ ಅಣ್ಣ. ನಮಸ್ತೆ. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಸ್ಮಶಾನಕ್ಕೆ ಹೋದರೆ ಸ್ನಾನ ಮಾಡಬೇಕಾ? ಅಪಶಕನಗಳು ನಿಜವಾಗಿಯೂ ಆಗುತ್ತಾ? ಬೆಕ್ಕು ಅಡ್ಡ ಹೋಗುವುದು, ಕುಂಕುಮ ಚೆಲ್ಲುವುದು ಇತ್ಯಾದಿಗಳು. ಅಲ್ಲ, ಬೆಕ್ಕು ದಾಟೋದು ಅಷ್ಟಿದಿಲ್ಲ. ಕುಂಕುಮ ಚೆಲ್ಲಿದ್ರೆ ಅದಕ್ಕೆ ಅಪಶಕುನ, ಇಟ್ಸ್ ಎ ಸೂಚನೆ, ಇಟ್ ಇಸ್ ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಸ್ಮಶಾನಕ್ಕೆ ಹೋದ್ರೆ ನೀವು ಖಂಡಿತ ಅಲ್ಲೇ ನೀರಿರ್ತದೆ, ಕೈ ಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಬಂದು ಮನೆಯಲ್ಲಿ ಸ್ನಾನ ಮಾಡ್ಲೇಬೇಕು. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಇವತ್ತು ನಮ್ಮನೆಯಲ್ಲಿ ನಾವು ಸಾಕಿರುವ ಹಸು ತುಂಬಾನೇ ಕೀಟಲೆ ಮಾಡಿ ಕಿತ್ತುಕೊಂಡು ಹೋಗಿದೆ. ಏನೇ ಮಾಡಿದ್ರು ಬರ್ತಾ ಇಲ್ಲ. ನಾನು ತುಂಬಾ ಪ್ರೀತಿಯಿಂದ ಕರೆದರೂ ಇಲ್ಲ. ಒಮ್ಮೆ ಬೈದು ಬಿಟ್ಟೆ, ಅದು ಬೇಜಾರಾಗಿದೆ ನನಗೆ. ನಾನು ಅವಳನ್ನು ಕ್ಷಮೆ ಕೇಳಬೇಕಾ ಅಂತ ಕೇಳ್ತದೆ. ಅಲ್ಲ, ಹಸು ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಆಗ್ತದೆ? ಅದು ಹೋಗ್ಬಿಟ್ಟಿದ್ಯಾ ಅದು ಮನೆ ಬಿಟ್ಟು? ಅದು ಹೋಗಿದೆ ಅಂತ ಹೇಳಿದಾರೆ. ಆಮೇಲಿಂದ ಅವರು ಅದನ್ನು ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ. ಹೋಗಿದ್ರೆ ಬಿಟ್ಟಾಕ್ಬಿಡಿ, ಅದು ಋಣ ಅಷ್ಟೇ ಇತ್ತು ಅಷ್ಟೇ. ಅದ್ರ ಬಗ್ಗೆ ಚಿಂತೆ ಪಡೋದು ಬೇಡ. ಧನ್ಯವಾದಗಳೇನು. ಇನ್ನೊಂದು ಚಾಟ್ನಲ್ಲಿ ಮೆಸೇಜ್ ಬಂದಿದೆ. ಅಣ್ಣ, ನೀವು ಬೆನ್ನು ನೋವು ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಒಬ್ರು ಡಾಕ್ಟರ್ನ ಸಜೆಸ್ಟ್ ಮಾಡಿದ್ರಿ. ಅದೇ ರೀತಿ
ಶೀತ ಅಲರ್ಜಿಗೆ ಯಾವ್ದಾರ ಔಷಧಿ ಅಥವಾ ವೈದ್ಯರನ್ನು ಸೂಚಿಸಬಹುದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಶೀತ ಅಲರ್ಜಿಗೆ ಅದೆಲ್ಲ ನಾರ್ಮಲ್ ಆಯುರ್ವೇದಿಕ್ ಇದೆ, ಹೋಮಿಯೋಪತಿಕ್ ಇದೆ, ಅಲೋಪತಿ ಇದೆ, ಅದನ್ನ ಅವರು ತಗೋಬಹುದು. ಬೆಸ್ಟ್ ಹೋಮಿಯೋಪತಿಕ್ ಅಂದ್ರೆ ಡಾಕ್ಟರ್ ರಾಮ್ ಪ್ರಿಯಾ ನಮ್ಮಲ್ಲಿ ಇದ್ದಾರೆ, ಈಸ್ ಬ್ಲೆಸ್ಡ್ ಬೈ ದ ರಿಷೀಸ್. ಅವ್ರ ಹತ್ರ ಔಷಧ ತಕೊಳ್ಳಿ, ಕ್ಯೂರ್ ಆಗ್ತದೆ ಜಲ್ದಿ, 100%. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ರಿಯಾಕ್ಷನ್ನ ಯೂಸ್ ಮಾಡಿ. ಅಣ್ಣ, ಚಾಟ್ನಲ್ಲಿ ಒಂದು ಮೆಸೇಜ್ ಬಂದಿದೆ. ಅಣ್ಣ, ನಾಳೆ ಏಕಾದಶಿ ಇದೆ. ಹುಡುಗಿಯರು ತಿಂಗಳಲ್ಲಿ 4 ದಿನ ಪೂಜೆ ಮಾಡೋ ಹಾಗಿಲ್ಲ ಅಲ್ವಾ? ಅಂತಹ ಸಂದರ್ಭದಲ್ಲಿ ನಾವು ನಾಳೆ ಮಾನಸಿಕ ಪೂಜೆ ಮಾಡಬಹುದಾ? ನಾನು ಮಾನಸಿಕವಾಗಿ ಒಂದು ಕೃಷ್ಣನ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ, ಮಾನಸಿಕ ಪೂಜೆ ಮಾಡ್ತೀನಿ. ಸೊ ನಾಳೆ ಮಾನಸಿಕ ಪೂಜೆ ಮಾಡಬಹುದಾ? 4 ದಿವಸ ಆಗಿದ್ರೆ ನಾಳೆ 5ನೇ ದಿವಸ ಆಗ್ತದಲ್ಲ, ಅವ್ರು 5ನೇ ದಿವಸ ಸ್ನಾನ ಮಾಡಿ ಏಕಾದಶಿ ವ್ರತ ಆಚರಿಸ್ಬೋದು. ಮಾನಸಿಕವಾಗಿ ಅವ್ರು ಆಚರಿಸ್ಬೋದು. ಆಕ್ಚುಲಿ ಮಾನಸಿಕ ಪೂಜೆ ಇಸ್ ದ ಬೆಸ್ಟ್ ಪೂಜೆ. ಅದು 100% ಹೋಗಿ ಸೇರ್ತದೆ ಭಗವಂತನ ಕಮಲ ಪಾದಕ್ಕೆ. ಧನ್ಯವಾದಗಳು. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ಕೇತು ದೋಷ ಇದೆ, ನನಗೆ ಕೆಲಸನೇ ಸಿಗ್ತಿಲ್ಲ. ಸೊ ತುಂಬಾ ನನಗೆ ಕೇತು ದೋಷ ಇರೋದ್ರಿಂದ ಕೆಲಸ ಸಿಗ್ತಾ ಇಲ್ಲ, ತುಂಬಾನೇ ತೊಂದರೆ ಇದೆ. ಏನು ಮಾಡೋದು ಅಣ್ಣ? ಪ್ಲೀಸ್ ಒಂದು ಒಳ್ಳೆ ಸೊಲ್ಯೂಷನ್ ಕೊಡಿ. ಅವ್ರ ಮನೋತಿಗೆ ಬರ್ಲಿ, ಸೊಲ್ಯೂಷನ್ ಕೊಡೋಣ ಅವ್ರಿಗೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಮೀನ್ವೈಲ್ ಚಾಟ್ನಲ್ಲಿ ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಕನಸು ಏನಾದರೂ ನೀವು ಯಾವುದೋ ಪುಣ್ಯಕ್ಷೇತ್ರದಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದೀರಾ? ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಜನರೆಲ್ಲ ಘಟೆಯಿಂದ ಆಚೆ ನೋಡುತ್ತಾ ಇದ್ದಾರೆ. ಆಮೇಲೆ ನೀವು ನನ್ನನ್ನ ಹೋಗಿ ಗೇಟ್ ಓಪನ್ ಅಂತ ಹೇಳ್ತೀರಿ. ನಾನು ಹೋಗಿ ಗೇಟ್ ಓಪನ್ ಮಾಡ್ತೀನಿ. ಇದರ ಅರ್ಥ ಏನು ಅಂತ ತಿಳಿಸಿ ಅಣ್ಣ. ಅಂದ್ರೆ ರಾಷ್ಟ್ರದಾಗ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೀವಿ, ಅಲ್ಲಿ ಘಟನೆ ನಡೆದಿದೆ, ಅದೇ ಅರ್ಥ ಇದಕ್ಕೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಲಾಸ್ಟ್ ಫ್ರೈಡೆ ಪೂಜೆ ವೇಳೆಗೆ ಹಸು ಬಂದಿತ್ತು. ನಾನು ಅನ್ನ ಹಾಕಿದೆ, ತೆಗೊಂಡು ಹೋಯಿತು ಅಣ್ಣ. ಒಳ್ಳೇದು, ಮಹಾಲಕ್ಷ್ಮಿ ಅನುಗ್ರಹ ಆಗಿದೆ ಅವ್ರಿಗೆ. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಇಂದ ಮತ್ತೊಂದು ಪ್ರಶ್ನೆ ತಗೊಳ್ಳೋಣ. ಕ್ಯಾನ್ ವಿ ಅಟೆಂಡ್ ಅಂಡ್ ವಿಸಿಟ್ ಫ್ಯೂನರಲ್ ಪ್ಲೇಸಸ್? Generally, we need not attend, but if it is a must, a close relative and ಇದು ಕ್ಲೋಸ್ ಫ್ರೆಂಡ್ ಇದ್ರೆ ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬಂದು ಮನೆಗೆ ಸ್ನಾನ ಮಾಡಿ ಅಷ್ಟೇ, ಬೇರೆ ಏನಿಲ್ಲ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ. ಈಟಿಂಗ್ ಔಟ್ಸೈಡ್ ಫುಡ್ ಬೈ ಪೇಯಿಂಗ್ ಅಮೌಂಟ್ ವಿಲ್ ಅಟ್ರಾಕ್ಟ್ ಎನಿ ಕರ್ಮ? First of all, eating outside food itself is wrong. A habit you have to cut it down. As far as possible, don't eat outside. Definitely it will attract karma.
ಅರ್ಥ ಆಯ್ತಾ? ಅವ್ರು ಹೆಂಗ್ ಅವರು ಶುದ್ಧವಾಗಿದಾರ, ಮಾಡೋರು ಯಾವ ತರ ಮಾಡ್ತಾರೆ, ಯಾವ ಪದಾರ್ಥ ಯೂಸ್ ಮಾಡ್ತಾರೆ, ಸೋ ಮೆನಿ ಫ್ಯಾಕ್ಟರ್ಸ್ ಗೆಟ್ಸ್ ಇನ್ವಾಲ್ವ್ಡ್ ಇನ್ ಇಟ್. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ಅಣ್ಣ ಮತ್ತೊಂದು ಪ್ರಶ್ನೆ, ಅತ್ರಿ ಋಷಿ ಅಂಡ್ ಅತ್ರೇಯ ಋಷಿ ಬೋತ್ ಆರ್ ಸೇಮ್ ಆರ್ ಡಿಫರೆಂಟ್? ಇಲ್ಲ, ಬೇರೆ ಬೇರೆ ಬೇರೆ. ಧನ್ಯವಾದಗಳು ಅಣ್ಣ. ಚಾಟ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಲಾಸ್ಟ್ ಸಂಡೇ ನೈಟ್ 1:15ಗೆ ಬಾತ್ರೂಮ್ಗೆ ಹೋದಾಗ ವಿಭೂತಿ ಘಮ್ ಅಂತ ಅರೋಮಾ ಬಂದಿತ್ತು. ಹೊರಗೆ ಬರೋವರೆಗೂ ಈ ತರ ಇತ್ತು. ಯಾವತ್ತೂ ಹೀಗೆ ಆಗಿರ್ಲಿಲ್ಲ. ಇದರ ಅರ್ಥ ಏನು ಅಣ್ಣ? That is the presence of a divinity. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಇಂದ ಮತ್ತೊಂದು ಪ್ರಶ್ನೆ. Why even animals also get injury, diseases? They also have karma. ಇಲ್ಲ, ಅವ್ರಿಗೆ ಕರ್ಮ ಇರಲ್ಲ ಅವ್ರಿಗೆ, ಬಟ್ ಡ್ಯೂ ಟು ಮೆನಿ ಫ್ಯಾಕ್ಟರ್ಸ್ ದೇ ಗೆಟ್ ಇಂಜೂರ್ಡ್ and they get diseases because they are in the open area, due to the weather, due to the terrain. So many other factors are involved in it. ಧನ್ಯವಾದಗಳು ಅಣ್ಣ. ಅಣ್ಣ ಸ್ವಲ್ಪ ನೀರು ಕುಡಿಬೇಡ. ಚಾಟ್ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ. ನಮ್ಮ ದೇಹದಲ್ಲಿ ಮನಸ್ಸು ಎಲ್ಲಿದೆ ಅಣ್ಣ, ತಿಳಿಸಿ. ನಿಮ್ಮ ಹೃದಯ ಇದೆಯಲ್ಲ, ಅಲ್ಲೇ ಇರೋದು. ಧನ್ಯವಾದಗಳು ಅಣ್ಣ. ನನ್ನ ಮತ್ತೊಂದು ಪ್ರಶ್ನೆ, ಅಣ್ಣ ಡಿಪ್ರೆಷನ್ ನಿಂದ ಹೊರಗೆ ಬರೋಕೆ ಯಾರಾದ್ರೂ ಡಾಕ್ಟರ್ ಇದ್ರೆ ಸಜೆಸ್ಟ್ ಮಾಡಿ. ನನ್ನ ಸಿಸ್ಟರ್ಗೆ ಡಿಪ್ರೆಷನ್ ಇದೆ. ಡಿಪ್ರೆಷನ್ ಇದ್ರೆ ಡಾಕ್ಟರ್ ಹತ್ರ ಹೋದ್ರೆ ಸೈಕಾಟ್ರಿಸ್ಟ್ ಹತ್ರ ಹೋಗ್ಬೇಕು. ಅವ್ರು ಅದಕ್ಕೆ ತಕ್ಕದಂಗೆ ಒಂದು ಮೆಥಡಾಲಜಿ ಕೊಡ್ತಾರೆ, ಅದನ್ನ ಫಾಲೋ ಮಾಡಿದ್ರೆ ಬರ್ತದೆ. ಬೆಸ್ಟ್ ಇಸ್ ಟು ಗೆಟ್ ಹೋಲ್ಡ್ ಆಫ್ ಎ ವೆರಿ ಗುಡ್ ಗುರು ಹೂ ವಿಲ್ ಬ್ಲೆಸ್ ಅಂಡ್ ಗಿವ್ ದ ಪಾತ್ ಆಫ್ ಸ್ಪಿರಿಚುವಲಿಸಮ್. ಅದನ್ನ ಶ್ರದ್ಧೆ ಭಕ್ತಿಯಿಂದ ಅನ್ಕಂಡೀಷನಲ್ ಆಗಿ ಸರೆಂಡರ್ ಮಾಡ್ಕೊಂಡು ಆಚರಿಸಿದ್ರೆ ದೇ ವಿಲ್ ಕಮ್ ಔಟ್ ಆಫ್ ದಿಸ್ ಡಿಪ್ರೆಷನ್. ಎರಡು ಚಾಯ್ಸ್, ಇಟ್ ಇಸ್ ಫಾರ್ ದೆಮ್ ಟು ಚೂಸ್ ಅಂಡ್ ಗೋ. ಧನ್ಯವಾದಗಳು ಅಣ್ಣ. ಅಣ್ಣ ಮತ್ತೊಂದು ಪ್ರಶ್ನೆ ಬಂದಿದೆ. ಅಣ್ಣ, ವಿ ಈಟ್ ಔಟ್ಸೈಡ್ ಫುಡ್. ವೈಲ್ ಈಟಿಂಗ್ ವಿ ಸೇ ಶ್ರೀ ಕೃಷ್ಣಾರ್ಪಣಮಸ್ತು. ದೆನ್ ಇಟ್ ವಿಲ್ ನಾಟ್ ಅಫೆಕ್ಟ್ ಅಸ್. ಎಸ್ ಆರ್ ನೋ? Occasionally if you do so, it is okay, but regular alagi daily if you try to do this, it will not be protected. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಅಥವಾ ರಿಯಾಕ್ಷನ್ ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಯೂಸ್ ಮಾಡಿ. ಅಣ್ಣ, ಆಗಲೇ ಹಸುವಿನ ಮೇಲೆ ಒಂದು ಪ್ರಶ್ನೆ ಇತ್ತಲ್ಲ, ಅರ್ಧದ ಫಾಲೋ ಅಪ್ ಮೆಸೇಜ್ ಬಂದಿದೆ. ಅಣ್ಣ, ನಮ್ಮ ಹಸುವಿನ ಹೆಸರು ಪುಣ್ಯ. ಅವಳು ಹೆಸರು ಅಮರ. ಅವರನ್ನು ನೆನೆಸಿದಾಗ ಅವರು ಮತ್ತೆ ಹಸು ಮತ್ತೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಅದೇ ಅವರು ಶ್ರದ್ಧೆ ಭಕ್ತಿಯಿಂದ ಗುರು ಅಮರ ಅವ್ರನ್ನ ಯಾರು ಅವ್ರನ್ನ ಸ್ಮರಣೆ ಮಾಡ್ತಾರೋ ಅವ್ರು ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಇದು ಸತ್ಯ. ಇದೆ. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸತೀಶ್ ಅಣ್ಣ, ನಮ್ಮ ಕರ್ಮ ನಮ್ಮ ಮೆಮೊರಿಲಿ ಸ್ಟೋರ್ ಇರುತ್ತಾ? ಮೆಮರಿನಲ್ಲಿ ಸ್ಟೋರ್ ಆಗಿರಲ್ಲ, ಅದು ನಿಮ್ ಮನೋನ್ಮಯ ಕೋಶದ ಮೇಲೆ ಸ್ಟೋರ್ ಆಗಿರ್ತದೆ.
ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಜಗತ್ತು ಮಿಥ್ಯ ಅಂತ ಹೇಳ್ತಾರೆ, ಅದು ಹೌದಾ ತಿಳಿಸಿ. ಯಾವುದು ನಿತ್ಯ ಇಲ್ಲ. ಎವ್ರಿಥಿಂಗ್ ಇಸ್ ಮಿಥ್ಯ ಲೈಬಲ್ ಫಾರ್ ಮಿಥ್ಯ 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 ಅಂದ್ರೆ ಫಾಲ್ಸ್. ಮಿಥ್ಯ ಅಂದ್ರೆ ಸುಡೋ ಎವ್ರಿಥಿಂಗ್ ಇಸ್ ಅನ್ರಿಯಲ್. ವಾಟ್ ಎವರ್ ಯು ಆರ್ ಸೀಯಿಂಗ್ ಝೂಮ್ ಮೀಟಿಂಗ್ ಆಗ್ಲಿ, ಎವ್ರಿಥಿಂಗ್ ಇಸ್ ಅನ್ರಿಯಲ್. ವಾಟ್ ಎವರ್ ಯು ಸೀ ಥ್ರೂ ದ ಥರ್ಡ್ ಐ ಇಸ್ ರಿಯಾಲಿಟಿ. That is the beautiful multi-dimensional creation of Parabrahma, which is Satya. That is real. Other all are unreal. What you see through this physical eye is unreal. It is. ಧನ್ಯವಾದಗಳು ಅಣ್ಣ. ಅಣ್ಣ ಆಗ್ಲೇ ರಿಲೇಟಿವ್ ಬಗ್ಗೆ ಪೀರಿಯಡ್ಸ್ ಫಾಲೋ ಅಪ್ ಕ್ವೆಶನ್. ಅಣ್ಣ, 5th day periods by take bath, can we go to temple and do puja at home? Please suggest. Provided they are clean, then they can go. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಮ್ಮ ಸುತ್ತ ಕೆಲವರು ಮಕ್ಕಳಿಲ್ಲದವರು ಇದ್ದಾರೆ, ಅವರಿಗೆ ಏನು ಪರಿಹಾರ? ಅವ್ರವ್ರ ಕರ್ಮಾನುಸಾರ, ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ. Why should you worry about others' karma and others' life living? You settle it yourself. ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸತೀಶ್ ಅಣ್ಣ, ಮಾರ್ಕಂಡೇಯ ಪುರಾಣದ ಪ್ರಕಾರ ಮಾರ್ಕಂಡೇಯರ ತಂದೆಯವರಿಗೆ ಮಕ್ಕಳಿಲ್ಲ ಅಂದ್ರೆ ಉನ್ನತ ಲೋಕಕ್ಕೆ ಹೋಗಲ್ಲ ಅಂತ ವ್ರತ ಮಾಡುತ್ತಾರೆ ಅಲ್ವಾ? ಇದು ಇಂದಿನ ಕಾಲಕ್ಕೂ ಅನ್ವಯಿಸುತ್ತಾ? ಮಕ್ಕಳಿಲ್ಲದವರು ಉನ್ನತ ಲೋಕಕ್ಕೆ ಹೋಗಲು ಸಾಧ್ಯವಿಲ್ಲವಾ? ನೋಡಿ, ಇದು ಬಂದು ಆ ಕಾಲಕ್ಕೆ, ಆ ಯುಗಕ್ಕೆ ಇದು ಅನ್ವಯಿಸ್ತು. ಒಂದೊಂದು ಯುಗಕ್ಕೆ ಒಂದೊಂದು ಕಾಲಕ್ಕೆ the dharma keeps changing. It is not constant for everything. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ಮತ್ತೊಂದು ಪ್ರಶ್ನೆ ಬಂದಿದೆ. ಸಿವಿಲ್ ವಾರ್ ವಿಲ್ ಹ್ಯಾಪನ್ ಇನ್ ಬೆಂಗಳೂರು ಅಟ್ 2026 ಕೇಳ್ತಾ ಇದ್ದಾರೆ. We cannot specifically say the time. It will happen. We don't know when will it happen. ಅಣ್ಣ, ಇದ್ರ ಬೇಸ್ ಮೇಲೆ ಫಾಲೋ ಅಪ್ ಕ್ವೆಶನ್. ಸಿವಿಲ್ ವಾರ್ ಬಗ್ಗೆ ಏನಾದ್ರು ಹೇಳೋದಿದೆಯಾ, ಮಾಹಿತಿ ಇದೆಯಾ ಅಂತ ಕೇಳ್ತಾರೆ. ಅದು ನಾವು ಒಂದು ವಿಡಿಯೋ ಕಳ್ಸಿದೀವಲ್ಲ ಪ್ರಶಾಂತ್ ಅವ್ರಿಗೆ, ಅದನ್ನ ನೋಡಿ ಅಂತ ಹೇಳಿ, ಅದನ್ನೆಲ್ಲ ಕ್ಲೀನ್ ಆಗಿ ಹೇಳಿದ್ವಿ ನಾವು. ಸರಿ ಅಣ್ಣ. ಗುರು ಅಮರ ಅವ್ರು ಹೇಳಿದ್ದು, ಆಮೇಲೆ ಮುಖೇಶ್ ವತ್ಸ್ ಹೇಳಿದ್ದು. ಎಸ್ ಅಣ್ಣ. ಧನ್ಯವಾದಗಳು ಅಣ್ಣ. ಹೇಳಪ್ಪ. ಯೂಟ್ಯೂಬ್ ಇಂದ ಒಂದು ಪ್ರಶ್ನೆ ತಗೊಳ್ಳೋಣ. ಸತೀಶ್ ಅಣ್ಣ ನಮಸ್ತೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಡೂಯಿಂಗ್ ಶ್ರಾದ್ದ ಅಟ್ ಗಯಾ ಕ್ಷೇತ್ರ? ಅದಕ್ಕೆ ಒಂದು ಚರಿತ್ರೆ ಇದೆಯಪ್ಪ. ಅದು ಸ್ಥಳಪುರಾಣ ಅದಕ್ಕಿದೆ. ಅದಕ್ಕೋಸ್ಕರ ಅಲ್ಲಿ ಶ್ರಾದ್ದ ಅಲ್ಲಿ ಮಾಡ್ತಾರೆ. ಶ್ರೇಷ್ಠ ಅದು ಝೂಮ್ ಮೀಟಿಂಗ್ ನೆಲ್ಲ ಹೇಳಕ್ ಆಗಲ್ಲ. ಅದು ತುಂಬಾ ದೊಡ್ಡದು. ಅದು ಇಟ್ ವಿಲ್ ಟೇಕ್ ಮೋರ್ ದನ್ ಹಾಫ್ ಅನ್ ಅವರ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಹ್ಯಾಂಡ್ ರೈಸ್ ರಿಯಾಕ್ಷನ್ ಯೂಸ್ ಮಾಡಿ. ಪ್ರಶಾಂತ್, ಎಸ್ ಅಣ್ಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಯ್ತಪ್ಪ, 8:08 ಆಯ್ತು. ಓಕೆ ಅಣ್ಣ. ಅಣ್ಣ, ಇವತ್ತಿನ ಎಲ್ಲರಿಗೂ ಏನಾದ್ರು ಒಂದು ಮೆಸೇಜ್ ಇದ್ರೆ ಹೇಳಿ ಅಣ್ಣ. ಇಲ್ಲ, ಮೆಸೇಜ್ ಬಂದ್ಬಿಟ್ಟು let them be good, do good, think good only, have a divinity in their mind always.
ಅದನ್ನ ಪ್ರಾಕ್ಟೀಸ್ ಮಾಡಲಿ. ಅವಾಯ್ಡ್ ಈಟಿಂಗ್ ಔಟ್ಸೈಡ್ ಫುಡ್ as far as possible. Avoid getting into confrontation or conversations unnecessarily. Ignore and be silent. Whatever actions you do, body, mind, or intellect, say Sri Krishna Arpanamastu at the end of the action. ಧನ್ಯವಾದಗಳು ಅಣ್ಣ. Sri Krishna Arpanamastu. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ Krishna ಧನ್ಯವಾದಗಳು. Arpanamastu. ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು. 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 ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.